ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೇಳು, ನಿನ್ನಿಂದ ಆಗಲ್ಲ ಅಂದ್ರೆ ನಂಬರ್ ಕೊಡು, ನಾನೇ ಫೋನ್ ಮಾಡಿ ಕೇಳ್ತೀನಿ. ಅಯ್ಯೋ ಬೇಡಮ್ಮ, ಅವಳಿಗೆ ನಾನೇ ಫೋನ್ ಮಾಡಿ ಬರೋದಿಕ್ಕೆ ಫೋನ್ ಮಾಡ್ತೀನಿ. ಹೋಗಿ ಹೋಗಿ, ನಿಮ್ ಬಂಡವಾಳ ಬಯಲ್ ಮಾಡೋ ಟೈಮ್ ಬಂದ್ಬಿಡ್ತು. ಈ ಸೀತಮ್ಮನ ಹತ್ರನೇ ಆಟ ಆಡ್ತೀರಾ? ಈಗ ನಿಮ್ಮನ್ನ ಹೇಗೆ ಆಟ ಆಡ್ತೀರಿ ಅಂತ ನೋಡ್ತಾ ಇರಿ. ಆಮೇಲೆ ಫುಲ್ ರೈಸು ಸೀತಮ್ಮ ಮಾತಾಡೋ ಮಾತು ಕೇಳಿದ್ರೆ ಅವ್ರಿಗೆ ಯಾಕೋ ನಮ್ಮೆಲ್ಲರ ಮೇಲೂ ಅನುಮಾನ ಬಂದಿದೆ ಅಂತ ಅನಿಸ್ತಿದೆ. ನನಗೂ ಹಾಗೆ ಅನಿಸ್ತಿದೆ ರೀ. ಎದ್ದೋಗ್ಬೇಕಾದ್ರೆ ಸೀತಮ್ಮನ ಕೈಲಿ ಸಿಕ್ಕಾಕೊಂಡು ಎಲ್ಲ ಸತ್ಯನೂ ಸೀತಮ್ಮಂಗೆ ಹೇಳ್ಬಿಟ್ಟಿದ್ದಾರೆ ಅನಿಸ್ತಿದೆ. ಅವ್ರ ಮಾತು ಕೇಳಿದ್ರೆ ನಿಮ್ಗೆ ಹಾಗೆ ಅನಿಸ್ಲಿಲ್ವಾ? ನನ್ಗೇನೋ ಹಾಗೆ ಅನ್ನಿಸ್ತಿಲ್ಲ ಅನ್ಪೂರ್ಣ ಅವ್ರೆ. ಸೀತಮ್ಮಂಗೆ ಅವ್ರು ಸಿಕ್ಕಿದಿದ್ರೆ ಇಷ್ಟೊತ್ತಿಗೆ ಸೀತಮ್ಮ ನಮ್ಮನ್ನೆಲ್ಲ ಹುರ್ಕೊಂಡು ಮುಕ್ಕೊಂಡ್ಬಿಡ್ತಾ ಇದ್ರು. ಹುರಿದ ಮುಖಕ್ಕೆ ನಾವೇನು ಕಡಲೆ ಬೀಜನ? ಸುಮ್ನೆ ಇರಿಗೌಡ್ರೆ, ಸೀತಮ್ಮ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಅವ್ರಿಗೆ ವಿಷಯ ಏನು ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ. ಹೌದು, ಅಮ್ಮ ಯಾವ ವಿಷಯನೂ ಮನ್ಸಲ್ಲಿ ಇಟ್ಕೊಳ್ಳೋದಿಲ್ಲ. ಹಾಗೇನಾದ್ರೂ ಇದ್ದಿದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತಿದ್ರು. ಅದ್ರಲ್ಲೂ ನಾವಿಬ್ರನ್ನ ಒಡೆದು ಮಲ್ಗಿಸಿದೀವಿ. ಈ ವಿಷಯ ಏನಾದ್ರು ಗೊತ್ತಾಗಿದ್ದೀರ ಸುಮ್ನೆ ಇರ್ತಿದ್ರ ಅಷ್ಟೇ. ನಾವ್ ಈ ತರ ಡಿಸ್ಕಸ್ ಮಾಡ್ಕೊಂಡು ನಿಂತ್ಕೊಳ್ಳೋದ್ ಬೇಡ. ಅವ್ರಿಬ್ರಿಗೂ ಕಾಲ್ ಮಾಡೋಣ, ವಿಷಯ ಏನು ಅಂತ ಗೊತ್ತಾಗತ್ತೆ. ಗೌಡ್ರೆ, ಅವ್ರಿಗೆ ಕಾಲ್ ಮಾಡಿ. ಮಾಡಿ ಮಾಡಿ. ಏನ್ರಿ? ಸ್ವಿಚ್ ಆಪು. ಅವ್ರಿಗೆ ಮಾಡ್ತೀನಿ. ಏನಾಯ್ತ್ರಿ? ಇವ್ರ ನಂಬರು ಸ್ವಿಚ್ ಆಫ್ ಬರ್ತಾ ಇದೆ. ಅಮ್ಮಿ, ನನಗ ಅನಿಸ್ತಾ ಇದೆ ನಾವ್ ಅವ್ರಿಬ್ರಿಗೂ ಕೊಟ್ಟಿರೋ ಕಾಟ ನೋಡಿ ಅವ್ರು ಬಹುಶಃ ನಂಬರ್ನೇ ಚೇಂಜ್ ಮಾಡಿರ್ಬೇಕು ಅನ್ಸುತ್ತೆ. ಬಹುಶಃ ಅವ್ರಿನ್ನು ನಮ್ ಸುದ್ದಿಗ್ ಬರಲ್ಲ, ನಾವ್ ಆರಾಮಾಗಿರ್ಬೋದು. ಅವ್ರು ನಮ್ ಸುದ್ದಿಗ್ ಬರ್ದೇ ಇದ್ರು ಸೀತಮ್ಮ ಅಂತೂ ಬಂದೇ ಬರ್ತಾರೆ. ಸೀತಮ್ಮ ಮಾತಾಡಿದ್ ಕೇಳಿಸ್ಕೊಂಡ್ರ? ಮಾತ್ಗೂ ರತಿನ ಕರ್ಸಿ ಅಂತ ಕೇಳ್ತಾನೆ ಇದ್ರು. ಈಗ ರತಿ ಬರ್ಲಿಲ್ಲ ಅಂದ್ರೆ ಮನೆಯಲ್ಲಿ ರುದ್ರ ತಾಂಡವನೇ ಶುರು ಆಗ್ಬಿಡತ್ತೆ. ಬೇಗ ಹೋಗಿ ರತಿಯಾಗಿ ರೆಡಿಯಾಗಿ ಬನ್ನಿ. ಮತ್ತೆ ರೆಡಿ ಆಗ್ಬೇಕಾ? ಆಗಲ್ಲಮ್ಮೆ, ಈಗ ಇನ್ನೊಂದ್ ಸಮಸ್ಯೆಯಿಂದ ಪಾರಾಗಿ ಆರಾಮಾಗ್ತಾ ಇದೀನಿ. ಮತ್ತೆ ನಾನ್ ರತಿ ಗೆಟಪ್ ಹಾಕೊಂಡು ಇನ್ನೊಂದ್ ಸಮಸ್ಯೆಲಿ ಸಿಕ್ಕಾಕೋಬೇಕಾ? ಆಗಲ್ಲಮ್ಮಿ, ನಾನಂತೂ ಗೆಟಪ್ ಹಾಕಲ್ಲ. ಪ್ಲೀಸ್ ಗೌಡ್ರೆ, ಹಾಗೆ ಹೇಳ್ಬೇಡಿ. ನೀವು ರತಿ ವೇಷದಲ್ಲಿ ಬರ್ಲೇಬೇಕು. ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ಸೀತಮ್ಮ ಖುಷಿಯಾಗಿರ್ಬೇಕು ಅಂತ ಅಂದ್ರೆ ನೀವು ರತಿ ವೇಷದಲ್ಲಿ ಬರ್ಲೇಬೇಕು. ಇಲ್ಲ ಅಂತಂದ್ರೆ ನಮ್ಮೆಲ್ರ ಮೇಲೂ ಗುರ್ರ ಅಂತಿರ್ತಾರೆ. ಹೌದು ಗೌಡ್ರೆ, ಅಮ್ಮ ಖುಷಿಯಾಗಿರ್ಬೇಕು ಅಂದ್ರೆ ನೀವ್ ರತಿ ಆಗ್ಲೇಬೇಕು. ಹೌದು ಗೌಡ್ರೆ, ಹೋಗಿ ಗೆಟಪ್ ಹಾಕೋ ಬನ್ನಿ. ಹಾಕಲ್ಲ. ಪ್ಲೀಸ್ ಗೌಡ್ರೆ. ಹೋಗಿ ಗೌಡ್ರೆ. ಆಯ್ತು, ನಾನ್ ರತಿ ಗೆಟಪ್ ಹಾಕ್ತೀನಿ. ಆದ್ರೆ ನೀವೊಂದ್ ಘನಂದಾರಿ ಕೆಲಸ ಮಾಡ್ಬಿಟ್ಟಿದಿರಲ್ಲ. ಏನು? ಸೀತಮ್ಮನ ಹತ್ರ ಏನ್ ಹೇಳಿದೆ ನೀನು? ಕೀನ್ಯಾದಿಂದ ರತಿ ಅವ್ರ ಅಪ್ಪ ಬಂದಿದ್ದಾನೆ ಅಂತ ಹೇಳಿದ್ಯಾ? ಸೀತಮ್ಮ ಏನ್ ಹೇಳಿದ್ರು? ಅವ್ರ ಅಪ್ಪನ ಕರೆಸಿ ಮಾತಾಡ್ಬೇಕು ಅಂತ ಹೇಳಿದಾರೆ. ನಾನು ಬಂದ ಮೇಲೆ ಅವ್ರ ಅಪ್ಪ ಬರ್ಲಿಲ್ಲ ಅಂದ್ರೆ ಸೀತಮ್ಮಂಗ ಅನುಮಾನ ಬರಲ್ವಾ? ಅಯ್ಯೋ ಬರುತ್ತೆ, ಮುಂದೆ ಹೇಳ್ರಿ. ಅವಾಗ ನಾವು ಅವ್ರ ಕೈ ಸಿಕ್ಕಾಕೊಂಡ್ಬಿಡ್ತೀವಿ. ಅಯ್ಯೋ ಗೌಡ್ರೆ, 1000 ಸುಳ್ಳು ಹೇಳಿರೋರ್ಗೆ ಒಂದ್ ಸುಳ್ಳು ಹೇಳೋದ್ ಕಷ್ಟನಾ? ಅದೇ ಮತ್ತೆ. ನಮ್ಮ ಅಪ್ಪಂಗೆ ಯಾವ್ದೋ ಒಂದು ಅರ್ಜೆಂಟ್ ಮೀಟಿಂಗ್ ಬಂತು, ಅದಕ್ಕೆ ಅವ್ರು ವಾಪಸ್ ಕೀನ್ಯಾಗ ಹೋಗಿದ್ದಾರೆ ಅಂತ ಹೇಳಿ. ಹಾಗೆ ಮದ್ವೆ ಕಾರ್ಯಗಳನ್ನೆಲ್ಲಾನು ಮುಂದುವರಿಸಿ ಅಂತಾನು ಹೇಳಿ ಅವ್ರು ಸುಮ್ನಾಗ್ತಾರೆ. ಮಾಲಿನಿ ಮೇಡಮ್ ಅವರೇ, ಅದು ನೀವ್ ಹೇಳಿದಷ್ಟು ಸುಲಭ ಅಲ್ಲ. ನಮ್ಮ ಸೀತಮ್ಮನವರು ಸಾಮಾನ್ಯದವ್ರಲ್ಲ. ಅವ್ರು ಬಹಳ ಕಿಲಾಡಿ ಇದಾರೆ. ನಾವ್ ಹೇಳಿದ್ರೆ ಒಪ್ಪಲ್ಲ. ಅವ್ರು ಹಿಂದೆ ಮುಂದೆ ಮೇಲೆ ಕೆಳಗೆ ಸುತ್ತಲೂ ಮುತ್ತಲು ಎಲ್ಲ ಕಡೆ ಎನ್ಕ್ವೈರಿ ಮಾಡ್ತಾರೆ. ಅವ್ರಿಗೆ ಡೌಟ್ ಬಂತು, ನಾವೆಲ್ಲರೂ ಸಿಕ್ಕಾಕೊಳ್ಳೋದು ಗ್ಯಾರಂಟಿ. ಗೌಡ್ರೆ, ನಿಮ್ ಜೊತೆಗೆ ನಾವಿರ್ತೀವಲ್ಲ, ನಾವ್ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತೀವಿ. ಹಾಗೂ ನಮ್ಮಮ್ಮ ನಿಮ್ಮಪ್ಪನ ನೋಡ್ಬೇಕು ಅಂತಂದ್ರೆ ನಾನೇ ನಿಮ್ಮ ಅಪ್ಪನ ವೇಷ ಹಾಕೊಂಡು ವಿಡಿಯೋ ಕಾಲಲ್ಲಿ ಬರ್ತೀನಿ. ನೀವೀಗ ಹೋಗಿ ರತಿ ತರ ರೆಡಿಯಾಗಿ ಅಷ್ಟೇ. ಆಯ್ತು, ನೀವಿಷ್ಟೆಲ್ಲ ಧೈರ್ಯ ಕೊಡ್ತಿದ್ದೀರಿ ಅಂದ್ಮೇಲೆ ನಾನು ಇನ್ನೊಂದ್ಸಲ ರತಿ ಆಗ್ತೀನಿ. ಅಯ್ಯೋ
ಗುಲಾಬಿ ಹಾ ನನ್ ಕಣ್ಯಾಕೋ ಒಂದೇ ಸಮನೆ ಹೊಡ್ಕೋತಿದೆ. ಏನೋ ಎಡ್ವರ್ಟ್ ಆಗತ್ತೆ ಅಂತ ಅನ್ನಿಸ್ತಿದೆ. ಹಾ ಅನು ಅಕ್ಕ ಯಾಕಾಗ ಅನ್ಕೋತೀರಾ? ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡ್ ಹೋಗೋಣ, ಸುಮ್ನೆ ಇರಿ. ನನ್ನ ಹತ್ರನೇ ಆಟ ಆಡ್ತೀರಾ? ಈಗಿದೆ ನಿಮ್ಮ ಮಾರಿ ಹಬ್ಬ. ಹಾಗನ್ಬೇಡಿ ಗುಲಾಬಿ ಅವ್ರೆ, 8 ಗಂಟೆ ಮೇಲೆ ಮಲ್ವಳ್ಳಿ ನಾಗಣ್ಣ ನಾಗವಲ್ಲಿಯಾಗಿ ಬದ್ಲಾಗನ್ನ ನೋಡ್ಬೇಕಾಗತ್ತೆ. ಹ್ಮ್ ಲೋ ಗೌಡ, ಇಷ್ಟು ದಿನ ರತಿ ಅಂತ ನನ್ನನ್ನೇ ಅಮಾರ್ಸ್ದೆ ಅಲ್ಲ ನನ್ನ ಮಗನೇ. ನನಗ್ ಬರ್ತಿರೋ ಕೋಪಕ್ಕೆ ಆಗ್ಲೇ ಹೊಡೆದಾಕ್ಬಿಡ್ತಿದ್ದೆ. ಎಲ್ರ ಮುಂದೆನೆ ನಿನ್ನ ನಾಟಕ ಬೇಲ್ ಮಾಡ್ಬೇಕು ಅಂತ ಸುಮ್ಮನಾದೆ. ನೀವು ಹಾಳಾಗೋದಲ್ದೆ ನಿಮ್ ಜೊತೆ ನನ್ನ ಮಗನ್ ಸೇರ್ಸ್ಕೊಂಡು ನನ್ನ ಮಗನ್ನು ಹಾಳು ಮಾಡ್ತಿದ್ದೀರಾ. ಇವತ್ತಿದೆ ಕಣು ನಿನಗ್ ಮಾರಿ ಹಬ್ಬ. ಇವತ್ ನಿನ್ ರತಿಯಾಗಿ ಬಂದಾಗ ಎಲ್ರ ಮುಂದೆ ನನ್ ಗೊತ್ತಿದೆ ಅಂತ ಅಂದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ನೀನೇ ನಾನ್ ರತಿ ಅಲ್ಲ ಅಂತ ಪ್ರೂವ್ ಮಾಡ್ಬೇಕು. ಹಾಕ್ ಮಾಡ್ತೀನಿ. ಏನ್ ಮಾಡೋದು? ಹಾ ನನ್ ಮಗ್ನೆ ಇವತ್ತು ಈ ವೀಗ್ ಹಾಕೊಂಡ್ ಬಾ, ನಿನ್ನ ಮಾನ ನೀನೇ ಕಳ್ಕೊತೀಯ. ಪೇಪರ್ನ ಉಲ್ಟಾ ಇಟ್ಕೊಂಡು ಓದ್ತಾ ಇದ್ದೀರಾ? ಪ್ಲೀಸ್. ನಿಮ್ ಪ್ಲಾನ್ ಎಲ್ಲ ಉಲ್ಟಾ ಆಗತ್ತಲ್ವಾ? ಅದ್ರ ಸಿಂಬಾಲಿಕ್ ಇದು. ಶಾಕ್ ಆಯ್ತಾ? ಮುಂದಕ್ ನಾನ್ ಹೇಳ್ತೀನಿ. ಶಾಕ್ ಆಗ್ಲಿ ಅಂತ ತಾನೇ ನಾನೀಗ ಹೇಳಿದ್ದು. ಸುಮ್ನೆ ಇರ್ರಿ ನೀವು. ಅಂದಂಗೆಲ್ಲಿ ನನ್ ಮಗ ಕಾಣಿಸ್ತಾನೆ ಇಲ್ಲ. ಸೀತಮ್ಮ ಅವರೇ, ಸಮರ್ಥು ರತಿನ ಕರ್ಕೊಂಬರಕ್ ಹೋಗಿದ್ದಾರೆ. ಹಾ, ಇಲ್ಲೇ ರೂಮಲ್ಲಿ ಇರೋ ಅವಳನ್ನ ಕರ್ಕೊಂಬರಕ್ಕೆ ನನ್ ಮಗ ಹೋಗ್ಬೇಕಿತ್ತ. ಯಾಕೆ ಅವಳ ಕಾಲ ನೆಗದ್ ಬಿದ್ದು ಹೋಗಿದ್ಯಾ? ಇಲ್ಲ, ಸೊಂಟ ನೆಗದ್ ಬಿದ್ದು ಹೋಗಿತ್ತಂತೆ. ಏನು ಸೊಂಟ ನೆಗದ್ ಬಿದ್ದೋಯ್ತಾ? ಹೇಗೆ? ನೆಗಿತಾ ಹಂಗೆ ನಿಗರ್ಕೊಂಡ್ಬಿಟ್ಟವ್ರೆ. ಅಯ್ಯೋ ಸುಮ್ನಿರ್ರಿ ನೀವು. ಇಲ್ಲ ಅತ್ತೆ, ಅದು ರತಿ ಅವ್ರ ಅಪ್ಪನ ಹತ್ರ ಮಾತಾಡೋದಕ್ ಹೋಗಿದ್ದಾಳಲ್ಲ, ಅಲ್ಲಿಂದ ಕರ್ಕೊಂಡ್ ಬರೋದಕ್ ಹೋಗಿದ್ದಾರೆ. ಆಹಾ, ಏನ್ ಡವ್ ಮಾಡ್ತಾರ ನೋಡು. ಇವತ್ತಿದೆ ನಿಮ್ಗೆ ಮಾರಿ ಹಬ್ಬ.